आदिसर्परजगारूढाभ्यां विवेकवैराग्यनिधिप्रदाभ्यां बोधप्रदाभ्यां धृतमोक्षदाभ्यां नमो नमः श्री ಗುರುಪಾದುಕಾಭ್ಯಾಂ. ಸದ್ಗುರುವಿನ ಕೃಪೆಯಿಂದ ಕಾಮಾದಿ ಆದಿ ಅಂತ ಹೇಳಿದ ಕೂಡ ನೀವು ಮುಂದಿಂದೆಲ್ಲ ಹಾಕೋಬೇಕ್ರಿ. ನೀವು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಕಾಮಾದಿ ಸರ್ಪ ರಜಗಾರುಢಾಭ್ಯಾಂ ವಿವೇಕ ವೈರಾಗ್ಯ ನಿಧಿಪ್ರದಾಭ್ಯಾಂ. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎನ್ನುವಂತಹ ಷಟ್ರಿಪುರಿ ಇವೆಲ್ಲವೂ ಹೇಗೆ ನಾಶ ಮಾಡ್ತಾನಪ್ಪ ಅಂತ ಹೇಳಿದರೆ, ಆ ಗರುಡನ ಕಾಮಕ್ರೋಧಗಳ ಗುಂಪಿಗೆ, ಅಂದರೆ ಹಾವಿನ ಗುಂಪಿಗೆ ಆ ಗರುಡ ಬಂದರೆ ಅವು ಎಲ್ಲ ಹೇಗೆ ಚಿಲ್ಲಾಪಿಲ್ಲಿ ಆಗಿ ಹೋಗ್ತಾವೆ ನೋಡ್ರಿ. ಅವು ಎಲ್ಲವೂ ಬಿಲವನ್ನು ಸೇರ್ಕೋತಾವು. ಒಂದು ಇಲ್ಲಂದ್ರೆ ಅದು ತೊಗೊಂಡು ಹೋಗಿ ತಿಂದು ಅದನ್ನು ಕೊಂದ ಬಿಡ್ತೈತ್ರಿ. ಹಾಗೆ ಗುರುನು ಸಹಿತ ನಮಗೆ ವಿವೇಕ ವೈರಾಗ್ಯ ಎನ್ನುವಂತಹ ಸಾಧನ ಚತುಷ್ಟಯನ್ನು ಕೊಟ್ಟು ನಿಧಿಪ್ರದಾಭ್ಯಾಂ. ನಿಧಿ ಅಂತ ಹೇಳಿದ್ರಿ ಸಂಪತ್ತರಿ, ಜ್ಞಾನ ನಿಧಿ. ನಿಧಿ ಬೇರೆ, ನಿಧಿ ಬೇರೆ. ನಿಧಿ ಅಂತ ಹೇಳಿದ್ರಿ ವಿಶಾಲ ಇದ್ದಿದ್ದು ಶಾರ್ಟ್ಕಟ್ನ್ಯಾಗ್ರಿ. ನಿಮಗೊಂದು ಸುಟ್ಕೇಸ್ ರೊಕ್ಕ ನೋಟ್ ಕೊಡೋದು ಬೇರೆ, ಅದು ಹಣ ರೀ. ನಿಧಿ ಅಂತ ಹೇಳಿದರೆ ಮನೆ ರೀ. ಈ ಮನೆಗೆ ಈಗ ನೋಡ್ರಿ, ಈಗ ಇವ್ರ ಮನೆ ಅದರಿಪ್ಪ, ಎಷ್ಟು ಒಂದು ಕೋಟಿ ರೂಪಾಯಿದು ಅದ ರೀ. ಅದು ಕೋಟಿ ಕಾಣಿಸಂಗಿಲ್ಲ, ಆದ್ರೆ ಅದ್ರಾಗ ಅದ ರೀ. ಅದು ನಿಧಿ ಅಂದ್ರೂ ಸಹಿತ ಗುಪ್ತಧನ ಅಂತನೂ ಅಂತಾರೆ. ನಿಧಿ ಪ್ರದಾಭ್ಯಾಂ. ಸದ್ಗುರು ನಿಮಗೆ ವಿವೇಕ ವೈರಾಗ್ಯ ಅನ್ನುವಂತಹ ಸಂಪತ್ತನ್ನು ಕೊಡ್ತಾನೆ. ಅದು ಸಂಪತ್ತು ನಿಧಿಯಾಗುತ್ತದೆ. ಯಾರಲ್ಲಿ ಒಳ್ಳೆಯ ಗುಣಗಳಿದ್ದಾವೋ ಅವರಲ್ಲಿ ಎಲ್ಲವೂ ತಾನಾಗಿಯೇ ಬರುತ್ತದೆ. ತಾನಾಗಿ ಅಂತ ಹೇಳಿದರೆ ಎಲ್ಲಿರ್ತಾನೆ, ಹೇಗಿರ್ತಾನೆ, ಆನಂದವಾಗಿರ್ತಾನೆ. ಕೌಪೀನವಂತ ಖಲು ಭಾಗ್ಯವಂತ. ಕಡಿಮೆ ಸೌಲಭ್ಯದಲ್ಲಿ ಜೀವಿಸುವವರು ಶ್ರೀಮಂತರಿ. ಯಾರ ಜೀವನದಲ್ಲಿ ಶಾಂತಿ ಸುಖ ನೆಮ್ಮದಿ ಇದೆ ನೋಡ್ರಿ, ಅವರು ಶ್ರೀಮಂತರಿ. ತುತ್ತು ಅನ್ನ ಉಣ್ಣೋಕೆ, ಬೊಗಸೆ ನೀರು ಕುಡಿಯೋಕೆ ಸಾಕ್ರಿ. ಅದು ಅನ್ನ ನೀವು ಬೆಳ್ಳಿ ತಟ್ಟಿರೋ ಊಟ ಮಾಡಿದರೂ ಹೊಟ್ಟೆ ತುಂಬತೈತಿ, ನೀವು ಬಾಳೆ ಎಲೆಯಲ್ಲಿ ತಿಂದರೂ ಹೊಟ್ಟೆ ತುಂಬತೈತ್ರಿ. ಇದ್ದವ್ರಿಗಿಂತ ಇಲ್ದವ್ರ ಆರಾಮ್ರಿ, ಬಿಂದಾಸ್ ಇರ್ತಾರ್ರಿ. ಅವಾಗಿಂದವಾಗ ತರ್ತಾರೆ, ಅವಾಗಿಂದವಾಗ ಬಿಸಿ ಬಿಸಿ ಮಾಡ್ಕೋತಾರೆ, ಅವಾಗಿಂದವಾಗ ಎಲ್ಲರೂ ಕೂಡಿ ಊಟ ಮಾಡ್ತಾರೆ. ಅವರಿಗೆ ಬಡವನಿಗೆ ಸಿಕ್ಕಾಗ ಊಟ, ಆದರೆ ಶ್ರೀಮಂತರಿಗೆ ಹಸಿವಾದಾಗಲೇ ಊಟ. ಅವ್ರಿಗೆ ಹಸಿವಾಗಬೇಕಂತೇಳಿ ಗುಳ್ಗಿ ತೊಗೋತಾರ್ರಿ ಅವರು. ಆದರೆ ಬಡವನಾಗಿದ್ದವನು ಕಬ್ಬಿಣದ ಕಡ್ಲೆಯನ್ನು ತಿಂದರೂ ಸಹಿತ ಅರಗಿಸ್ಕೋತಾನ್ರಿ. ಹಸಿವು ಇದ್ದವನು ಶ್ರೀಮಂತರಿ. ಅವನು ತಿನ್ನುವಂತಹ ಏನ್ರಿ ಚಟ್ನಿ ರೊಟ್ಟಿನೂ ಸಹಿತ ಅಮೃತಕ್ಕೆ ಸಮಾನ. ಹಸಿವಿದ್ರೆ ಮಜಾ ಅನ್ನಿಸ್ತೈತ್ರಿ. ಹಸಿವಿಲ್ಲದವರಿಗೆ ಹೋಳ್ಗೆ ತುಪ್ಪ ಕೊಟ್ಟರು ಸಹಿತ ಅದು ಏನು ರುಚಿಸೋದಿಲ್ಲ. ಅದಕ್ಕಾಗಿ ಹೇಳ್ತಾನೆ ಭಗವಂತ, ನಿಮಗೆ ಆ ಒಂದು ಕಾಮ ಕ್ರೋಧಾದಿ ಎನ್ನುವಂಥ ಸರ್ಪಗಳನ್ನು ಆ ಗರುಡನಾಗಿದ್ದವನು ಹೇಗೆ ನಾಶಪಡಿಸುತ್ತಾನೋ ಹಾಗೆ ಗುರುನು ಸಹಿತ ನಿಮ್ಮಲ್ಲಿ ವಿವೇಕ ವೈರಾಗ್ಯಗಳನ್ನೆಲ್ಲ ಕೊಟ್ಟು ಆ ಕಾಮಕ್ರೋಧಾದಿಗಳನ್ನೆಲ್ಲ ನಾಶಪಡಿಸುತ್ತಾನೆ. ಹೇಗೆ ನಾಶಪಡಿಸುತ್ತಾನೆ? ಬೋಧ ಪ್ರದಾಭ್ಯಾಂ ಧೃತಮೋಕ್ಷದಾಭ್ಯಾಂ. ಬೋಧಪ್ರದಾಭ್ಯಾಂ, ಆತ್ಮಬೋಧವನ್ನು ಕೊಡ್ತಾನ್ರಿ. ಬೋಧವನ್ನು ಕೊಟ್ಟು ಧೃತ ಅಂತ ಹೇಳಿದ್ರೆ ಶಾಶ್ವತವಾದ ಮೋಕ್ಷವನ್ನು ಕೊಡುತ್ತಾನೆ. ಸದ್ಗುರು ನಮಗೆ ಶಾಶ್ವತವಾದದ್ದನ್ನು ಕೊಡ್ತಾನೆ. ಅದಕ್ಕಾಗಿ ಜೀವನದಲ್ಲಿ ಶಾಶ್ವತವಾದದ್ದು ಅಂತ ಹೇಳಿದರೆ ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಪರಮಂ ಮಮ.
ಆತ್ಮಬೋಧ ಆಗಬೇಕ್ರಿ. ನಾನು ಯಾರು, ನಾನು ಎಲ್ಲಿಂದ ಬಂದೆ, ನನ್ನ ಜೀವನದ ಗುರಿ ಏನು, ಇದೇ ಆತ್ಮಬೋಧ ರೀ. ನಮಗೆ ಎಲ್ಲರ ಬಗ್ಗೆ ಗೊತ್ತದ ರೀ, ನಮ್ಮ ಬಗ್ಗೆನೂ ಗೊತ್ತಿಲ್ಲ. ನಮಗೆ ಜಗತ್ತಿನ ಜನ ಎಲ್ಲರೂ ಗೊತ್ತದಾರ, ನನಗೆ ನಾನು ಯಾರು ಅನ್ನೋದು ಗೊತ್ತಿಲ್ಲ. ಹೌದು ರೀ, ಅವಾಗ್ಲಿಂದ ರೀ ಹಿಂಗೆ ಯಾಕಾಯ್ತು ಅನ್ಬಾರ್ದು ರೀ. ನಾನು ಯಾರಂತ ಇದ್ರೆ ನಾನು ವಿಜಯ ಬದ್ದಿ ನಾನಲ್ಲ ರೀ, ಇಟ್ಟಿದ್ದ ಹೆಸರು ರೀ ಅದು. ಹೆಣ್ಣು ಗಂಡು ಶರೀರ ಧರ್ಮ, ಮನಸ್ಸು ಸುಖಿ ದುಃಖಿ ಮನಸ್ಸಿನ ಧರ್ಮ, ಬುದ್ಧಿವಂತ ಬುದ್ಧಿ ಧರ್ಮ, ಇವೆಲ್ಲ ನಾನಲ್ಲ ರೀ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೇ ನ ಚ ಹ್ಯೋಮ ಭೂಮಿರ್ ನ ತೇಜೋ ನ ವಾಯುಃ ಚಿದಾನಂದರೂಪಃ ಶಿವೋಹಂ ಶಿವೋಹಂ ಚಿದಾನಂದರೂಪಃ ಶಿವೋಹಂ ಶಿವೋಹಂ. ಪರಮಾತ್ಮ ನಿಮಗೆ ಸಾಕ್ಷಾತ್ ಪರಮಾತ್ಮನನ್ನಾಗಿ ಮಾಡ್ತಾನೆ ರೀ. ಜೀವ ಹೋಗಿ ಶಿವ ಸ್ವರೂಪನನ್ನಾಗಿ ಮಾಡುತ್ತಾನೆ ಸದ್ಗುರು. ಅದಕ್ಕಾಗಿ ಗುರುವಿಗಿಂತ ಅಧಿಕ ಯಾರೂ ಇಲ್ಲ ರೀ. ಗುರುವಿಗೆ ನನ್ನನ್ನು ನಾನು ಎಷ್ಟು ಆ ಬೋಧಕ್ಕೆ ಅಂದರೆ ಅವರು ಹೇಳುವಂತಹ ಪ್ರವಚನಕ್ಕೆ ಒಡ್ಡಿಕೋತೇನೋ ಆವಾಗ ನಿಮಗೆ ಧೃತ ಮೋಕ್ಷ ರೀ. ನೀವು ಅವ್ರ ಜೊತೆಗೇ ಇರ್ತೀರಿ, ಆದರೆ ಅವ್ರ ಕ್ಲಾಸಿಗೆ ಕೊಡೋಂಗಿಲ್ಲ, ಅವ್ರು ಹೇಳುವಂಥ ವಾಣಿನ ಕೇಳೋಂಗಿಲ್ಲ, ಕಷ್ಟ ಅದ ರೀ. ಬೋಧಪ್ರದಾಭ್ಯಾಮ್ ಅನ್ನಕತ್ತಾರ್ರಿ ಅವ್ರು. ಬೋಧ ತೊಗೋಬೇಕ್ರಿ. ಅದಕ್ಕಾಗಿ ಆ ದುರ್ವಾಸರ ಶಿಷ್ಯ ಇಂದ್ರ ಇರ್ತಾನೆ ರೀ. ಪಾಪ ಗುರು ಚಲೋನೇ ಇರ್ತಾನೆ ರೀ, ಆವಾಗೂ ಶಿಷ್ಯ ಕೆಟ್ಟಿರ್ತಾವ್ರಿ. ಶಿಷ್ಯರಿಗೆ ಗುರುವಿನ ಮಹತ್ವ ಗೊತ್ತಿರಂಗಿಲ್ಲ ರೀ. ಅವರು ನನ್ನ ಶಿಷ್ಯನಿಗೆ ಭಾಳ ಒಳ್ಳೇದಾಗಲಿ ಅಂಥೇಳಿ ಶಿವನ ಹತ್ರ ಹೋಗ್ತಾರ್ರಿ. ಶಿವ ನನಗೆ ನೀನು ಅನುಗ್ರಹ ಮಾಡು, ನನ್ನ ಶಿಷ್ಯನ ಉದ್ಧಾರ ಆಗಲಿ ಅಂಥೇಳಿ. ಆವಾಗ ಶಿವನಿಗೆ ಭಾಳ ಪ್ರೀತಿ ಅಂತೇಳಿದ್ರೆ ಆ ಎಕ್ಕಿ ಹೂವಿಂದ ಹಾರ ರೀ, ಅದನ್ನು ಹಾಕ್ಕೊಂಡಿರ್ತಾನೆ ರೀ. ಹಾಕ್ಕೊಂಡಿದ್ದ ಕೂಡಲೇ ಪರಮಾತ್ಮನ ಪ್ರಸಾದ ರೀ. ಅವ್ರು ತನ್ನ ಕೊಳ್ಳಾಗಿಂದ ಶಿವ ತನ್ನ ಕೊಳ್ಳಾಗಿಂದ ತೆಗೆದು ಅದನ್ನು ದುರ್ವಾಸರಿಗೆ ಹಾಕ್ತಾನೆ ರೀ. ದುರ್ವಾಸರಿ ಯಾವಾಗೂ ಭಾಳ ಸಿಟ್ಟಿನವ್ರಿ. ಅವ್ರಿಗೆ ಭಾಳ ಪ್ರೀತಿಯಿಂದ ಹ್ಯಾಂಡಲ್ ಮಾಡ್ಬೇಕಂತೇಳಿ ಪಾರ್ವತಿ ಪರಮೇಶ್ವರ್ ಭಾಳ ಪ್ರೀತಿಯಿಂದ ಎಲ್ಲ ತಿಂಡಿ ತಿನ್ನಿಸಿ ಅವ್ನಿಗೆ ತಮ್ಮದು ಕೊಳ್ಳಾಗಿಂದ ಹಾರ ಅವನಿಗೆ ಹಾಕಿ ಆಶೀರ್ವಾದ, ನೀ ಏನು ಹೇಳ್ತೀನಿ ನೋಡಪ್ಪ ಆಗಲಿ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಇವ್ರು ಎಂದರೆ ನಂದು ಶಿಷ್ಯಂದು ಉದ್ಧಾರ ಆಗಲಿ ಅಂತೇಳಿ ಸ್ವರ್ಗಕ್ಕೆ ಬರ್ತಾರೆ. ಸ್ವರ್ಗಕ್ಕೆ ಬಂದ ಕೂಡಲೇ ಇವನು ಹಂಗೆ ಟ್ರಿಪ್ಪಿಗೆ ಹೊಂಟಿರ್ತಾನೆ ರೀ. ಇವನು ತಿರ್ಗಾಡ್ಲಿಕ್ಕೆ ಹೊಂಟಿರ್ತಾನೆ. ಐರಾವತ ಇಂದ್ರ ರೀ, ಐರಾವತ ಮೇಲೆ ಕುಂತಿರ್ತಾನೆ. ಕುಂತಾಗ ಗುರುಗಳನ್ನ ನೋಡ್ತಾರೆ. ನೋಡಿದ ಕೂಡ ಇವ್ವ ಈಗ ಹೋಗೋ ಟೈಮಕ್ಕೆ ಬಂದ್ರೆ ನೋಡು ಅಂತಾನೆ ರೀ ಮನಸ್ನ್ಯಾಗ. ಅಂದರೂ ಸಹಿತ ಪಾಪ ಆ ಗುರುಗೆ ಶಿಷ್ಯಂದ್ರಿಗೆ ನೋಡಿದ್ರೆ ಖುಷಿ ಅನ್ನಿಸ್ತೈತ್ರಿ. ಯಪ್ಪ ನನ್ನ ಶಿಷ್ಯನ ಉದ್ಧಾರ ಆಗಲಿ, ತಗೋತಮ್ಮ ನಿನಗಿದು ಸದ್ಗುರು ಇದನ್ನು ಯಾರು ಶಿವ ಹಾಕಿದ್ದಿದ್ದು ಅಂಥೇಳಿ ಏನು ಅನ್ನಂಗಿಲ್ಲ ರೀ. ತಮ್ಮ ಕೊಳ್ಳಾಗಿನ ತಗೊಂಡು ಇಳಂಗಿಲ್ಲ ಸಹಿತ ರೀ, ತಗೋ ಅಂತ ಕೊಡ್ತಾನೆ. ಅದನ್ನು ಹಿಡಿತಾನೆ, ನೋಡ್ತಾನೆ, ಏನು ವಜ್ರದ್ದಲ್ಲ ಏನು ಬಂಗಾರದಲ್ಲ ಹಾರ ಅಂಥೇಳಿ ಅದನ್ನು ಐರಾವತಕ್ಕೆ ಹಾಕಿಬಿಡ್ತಾನೆ ರೀ. ಆನೆಗೆ ಹಾಕಿಬಿಡ್ತಾನೆ. ಆನೆಗೆ ಹಾಕಿದ ಕೂಡಲೇ ಅದಕ್ಕೆ ಒಂದು ಜೇನುನೊಣ ಓಡ್ಕೊತ ಬಂದು ಅದರ ಮಕರಂದ ಹೀರಾಕ ಬರ್ತೈತೆ ರೀ. ಆ ಹೂ ಒಳಗಿಂದ ಬಂದು ಒಂದು ಸ್ವಲ್ಪ ಕುಡಿತೈತಿ. ಒಂದು ಬಾಜುಕ ಅದ ತಡಿ ಇದಕ್ಕೆ ಕಚ್ಚೋನು ಅಂಥೇಳಿ ಅದಕ್ಕೆ ಕಚ್ಚಿಬಿಡ್ತೈತೆ ರೀ. ಅದು ಆನೆಗೆ ಕಚ್ಚಿದ್ದಕ್ಕೆ ಅದು ಆನೆಗೆ ಸಿಟ್ಟು ಬಂದುಬಿಡ್ತೈತಿ. ಲಘು ಸಿಟ್ಟು ಬರ್ತೈತೆ ರೀ ಅದಕ್ಕೆ. ಅದು ಏನು ಅದು ಹಾರ ಚಲ್ತೈತಿ ಕೆಳಗೆ ಚೆಲ್ಲಿ ಆ ಇದಕ್ಕೆ ಜೇನುನೊಣಗ ಇದು ಸಾಯಿಸ್ಬೇಕಂಥೇಳಿ ಕಾಲೊಳಗೆ ಹಾಕಿ ಅದು ಇಡೀ ಹಾರ ಕಾಲಿನಿಂದ ಎಲ್ಲ ಪೂರಾ ಹಿಸಿಕಿ ಎಲ್ಲ ನಾಶ ಮಾಡಿಬಿಡ್ತೈತಿ. ಅವನು ಕೊಟ್ಟ ಶಿವನ ಪ್ರಸಾದವನ್ನು ಅವನಿಗೆ ಕೊಟ್ಟರೆ ಇವನು ತಾತ್ಸಾರದಿಂದ ಆನೆಗೆ ಹಾಕ್ತಾನೆ. ಆನೆ ಅದನ್ನು ನೆಲಕ್ಕೆ ಹಾಕಿ ಅದನ್ನು ಹೊಸದು ಬಿಟ್ಟಿದ್ದಕ್ಕೆ ಸಿಟ್ಟು ಬಂದುಬಿಡ್ತೈತೆ ರೀ ದುರ್ವಾಸರಿಗೆ. ನಿನ್ನ ಐಶ್ವರ್ಯ ಎಲ್ಲವೂ ನಾಶವಾಗಲಿ ಅಂಥೇಳಿ ಶಾಪ ಕೊಟ್ಬಿಡ್ತಾರೆ ಅವ್ರು.
ಮೊದ್ಲ ಸಿಟ್ಟಿನ ಗುರು ರೀ ಅವ್ರು. ಇಷ್ಟು ಗುರುಗಳೊಳಗೆ ದುರ್ವಾಸ ಮುನಿ ಅಂದ್ರೆ ತಿಳ್ಕೊಂಬಿಡ್ಬೇಕು. ನಾವು ಯಾರಿಗಾರ ಸಿಟ್ಟಿದ್ರೆ ದುರ್ವಾಸನ ಅಂತೇವ್ರಿ. ದುರ್ವಾಸರ ಅವತಾರ ನೋಡಂತಾರೆ. ಅವಾಗ ಅವಂದೆಲ್ಲ ಇದ್ದಿದ್ದೆಲ್ಲ ಐಶ್ವರ್ಯ ಹೋಗಿ ಸಮುದ್ರನಾಗ ಬಿದ್ದುಬಿಡ್ತೈತೆ ರೀ. ಇವನು ಪಾಪರ ಆಗಿಬಿಡ್ತಾನೆ. ಆವಾಗ ಮತ್ತೆ ಸಮುದ್ರ ಮಂಥನ ಶುರು ಆಗ್ತೈತೆ ರೀ. ಎದಕ್ಕೆ ನಾನು ಹೇಳಾಕತ್ತೇನೆ ಅಂತ ಹೇಳಿದರೆ, ಯಾರು ಗುರುವಿನ ವಾಣಿ ಕೇಳೋದಿಲ್ಲವೋ ಅವರ ಅಧೋಗತಿ ನಿಶ್ಚಿತ ರೀ. ಗುರು ಏನಂತಾನ್ರಿ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೇಶು ಪಂಡಿತ ಸಮದರ್ಶಿನಃ. ವಸಿಷ್ಠರು ಸಹಿತ ಯೋಗ ವಾಸಿಷ್ಠದಲ್ಲಿ ರಾಮನಿಗೆ ಮೊಟ್ಟ ಮೊದಲನೆಯ ವಾಣಿನ ಮಗು ವಿನಯವಂತನಾಗು. ವಿದ್ಯಾ ದದಾತಿ ವಿನಯಂ, ವಿದ್ಯಾ ದದಾತಿ ವಿನಯಂ, ವಿನಯಂ ದದಾತಿ ಪಾತ್ರತಾ, ಪಾತ್ರದಾ ದದಾತಿ ಯೋಗ್ಯತಾ, ಯೋಗ್ಯತಾ ದದಾತಿ ಸ್ಥಾನಂ ರೀ. ಎಷ್ಟು ವಿನಮ್ರ ಇರ್ತಾರೆ ನೋಡ್ರಿ, ಅಷ್ಟು ಭಾಳ ಶ್ರೇಷ್ಠದ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಬೋಧಪ್ರದಾಭ್ಯಾಂ ಧೃತ ಮೋಕ್ಷದಾಭ್ಯಾಂ. ಸದ್ಗುರು ನಮಗೆ ಮೋಕ್ಷವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಮೋಕ್ಷ ಒಂದ್ಸಲ ಮನುಷ್ಯನಿಗೆ ಪ್ರಾಪ್ತಿ ಆಯಿತು. ಮೋಕ್ಷ ಅಂದರೆ ನೀವು ಎಲ್ಲಿದ್ದೀರಿ, ಹೇಗಿದ್ದೀರಿ, ಅಲ್ಲೇ ಆರಾಮಿದ್ದೀರಿ ಅನ್ನೋದು ತೋರಿಸ್ತಾರೆ. ಮೋಕ್ಷ ಕೊಡುವಂಥದ್ದಲ್ಲ ರೀ, ನೀವು ಮುಕ್ತನೇ ಇದ್ದಿ ಅಂತ ಹೇಳ್ತಾನೆ ಸದ್ಗುರು. ತಿಳಿದರೂ ಮುಕ್ತ ಇದ್ದಿ, ತಿಳಿಯದೇ ಇದ್ದರೂ ಮುಕ್ತ ಐತಿ. ತಿಳಿಯಲಾರದಕ್ಕೆ ಅಜ್ಞಾನದಿಂದ ಕಾರಣವಾಗಿ ನಾವು ಪುನರ್ಜನ್ಮವನ್ನು ಹೊಂತೇವೆ. ಅವನು ಅದಕ್ಕಾಗಿ ಅಜ್ಞಾನ ನಾಶಕ ಸುಜ್ಞಾನದಾಯಕ ಪರಮಾತ್ಮ ಸದ್ಗುರು ಸುಜ್ಞಾನವನ್ನು ಕೊಡ್ತಾನೆ. ಅದಕ್ಕಾಗಿ ಪುನರ್ಜನ್ಮ ದುಃಖದಾಯಕದ ರೀ. ಪುನರ್ಜನ್ಮ ಕ್ಯಾನ್ಸರ್ಗಿಂತ ಕೆಟ್ಟಂತಾರ್ರಿ. ಕ್ಯಾನ್ಸರ್ ಬರೀ ಶರೀರಕ್ಕೆ ಅಂಟ್ಕೋತೈತಲ್ರಿ, ಇದು ಇಲ್ಲ ನಮ್ಮ ಸೂಕ್ಷ್ಮ ಶರೀರಕ್ಕೆ ಅಂಟ್ಕೊಂಡು ಬಿಡ್ತೈತೆ ಅಜ್ಞಾನ. ಹಂಗೆ ಪುನರಪಿ ಜನನಂ ಪುನರಪಿ ಮರಣ ಮಾಡ್ಕೊತನೇ ಹೋಗ್ತೈತಿ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಜೀವನದಲ್ಲಿ ಕಾಮ ಕ್ರೋಧಗಳನ್ನೆಲ್ಲ ನಾಶ ಮಾಡಿ ಶಮದಮ ಉಪತಿ ತಿತಿಕ್ಷಾ ಶ್ರದ್ಧಾ ಎನ್ನುವಂಥ ಸಂಪತ್ತನ್ನು ಕೊಟ್ಟು ನಮಗೆ ಬೋಧವನ್ನು ಮಾಡಿ ನಮಗೆ ಧೃತ ಮೋಕ್ಷವನ್ನು ಆ ಸದ್ಗುರು ದಯಪಾಲಿಸುತ್ತಾನೆ. ಮೋಕ್ಷ ಅಂತ ಹೇಳಿದರೆ ಅತ್ಯಂತಿಕ ಬಿಡುಗಡೆ. ಮೋಕ್ಷ ಅಂತ ಹೇಳಿದರೆ ಅನಾಥ ಭಾವದಿಂದ ಬಿಡುಗಡೆ. ಮೋಕ್ಷ ಹೇಗೆ ಅಂತ ಹೇಳಿದರೆ, ನಾನು SSLC ಪರೀಕ್ಷಾಗ ಹಂಗೆ ಜೂನ್ಲಿಂದ ಹಿಡಿದು ಅದು ಪರೀಕ್ಷಾ ಆಗೋ ತನಕ ಅಂದ್ರೆ ಭಾಳ ಅಭ್ಯಾಸ ಮಾಡಿರ್ತೇವೆ, ಕ್ಲಾಸಿಗೆ ಹೋಗಿರ್ತೇವೆ, ಎಕ್ಸ್ಟ್ರಾ ಕ್ಲಾಸಿಗೆ ಕುಂತಿರ್ತೇವೆ. ಅಭ್ಯಾಸ ಮಾಡಿ ಯಾವಾಗ ನಾ ಪರೀಕ್ಷಾ ಕೂಡ್ತೇನೆ, ಪರೀಕ್ಷಾ ಎಲ್ಲ ಮುಗಿತಾವು, ಆವಾಗ ಮನೆಗೆ ಲಾಸ್ಟ್ ಪೇಪರ್ ಆಗಿರ್ತೈತಿ. ಅದು ಕೈಯಾಗಿಂದ ಇದು ಕೈ ಚೀಲ, ಇದು ಪಾಟಿ ಚೀಲ ಹಿಂಗೆ ಚಲ್ಲಿ ಕೂಡ್ತೇವೆ ನೋಡ್ರಿ. ಇದರಲ್ಲಿಂದ ಅದು ಒಂದು ಆನಂದ ಹ್ಯಾಂಗೆ ಸಿಗ್ತೈತಲ್ಲ, ಹಂಗೆ ಈ ಜೀವನದ ಎಲ್ಲ ಝಂಜಾಟಗಳನ್ನು ಬಿಟ್ಟು ಅದು ಮೋಕ್ಷದ ಒಂದು ಅನುಭೂತಿಯನ್ನು ಆ ಸದ್ಗುರು ಕೊಡ್ತಾನೆ ಅನ್ನೋದೇ ಈ ಒಂದು ಗುರುಪಾದುಕಾ ಸ್ತೋತ್ರದ ಒಂದು ಸಾರಾಂಶ ರೀ. ಇದನ್ನು ನನಗೆ ತಿಳಿದ ಮಟ್ಟಿಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೇನೆ. ಆದರೂ ಸಹಿತ ನಿತ್ಯ ಪಠನ ಮಾಡಿದರೆ ತುಂಬ ಒಳ್ಳೆಯದು. ಹರಿ ಓಂ, ಹರಿ ಓಂ.